ರವರು, ಭಗತ್ ಸಿಂಗ್ ರವರು ಮತ್ತು ಇನ್ನು ಮುಂತಾದ ಅನೇಕ ಮಹಾನ್ ನಾಯಕರು ಈ ಸ್ವಾತಂತ್ರ್ಯ ಸಂಗ್ರಾಮಕ್ಕಾಗಿ ದುಡಿದಿದ್ದಾರೆ. ಅನೇಕ ಜನ ಪ್ರಾಣವನ್ನು ತೆತ್ತಿದ್ದಾರೆ. ಇಂತಹ ಒಂದು ಹೋರಾಟವನ್ನು ಮಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಆಗ್ಬೋದು, ಕಿತ್ತೂರು ಚೆನ್ನಮ್ಮ, ಟಿಪ್ಪು ಸುಲ್ತಾನ್, ಸಂಗೊಳ್ಳಿ ರಾಯಣ್ಣ ಮುಂತಾದ ಅನೇಕ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮುಳುಗಿದ್ದಾರೆ. ಇಂತಹ ಒಂದು ಸ್ವಾತಂತ್ರ್ಯ ಸಂಗ್ರಾಮವನ್ನು ಪಡೆದ ನಂತರ ಇಲ್ಲಿ ಭಾರತ ದೇಶದಲ್ಲಿ ಒಂದು ಒಗ್ಗಟ್ಟಿನ ಕೊರತೆ ಇತ್ತು. ಈ ಭಾರತ ದೇಶದ ಒಕ್ಕೂಟಕ್ಕೆ ಅನೇಕ ರಾಜ ಮಹಾರಾಜಗಳು ಆಡಳಿತ ನಡೆಸ್ತಾ ಇದ್ರು. ಕೆಲವರು ವಿರೋಧ ವ್ಯಕ್ತಪಡಿಸಿದರು ಭಾರತ ಒಕ್ಕೂಟಕ್ಕೆ ಸೇರೋದಕ್ಕೆ. ಆದರೆ ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಒಂದು ಸರ್ವ ಪ್ರಯತ್ನಗಳಿಂದ ಎಲ್ಲ ರಾಜ ಮನೆತನಗಳನ್ನ, ರಾಜ ಆಡಳಿತಗಳನ್ನ ಒಟ್ಟುಗೂಡಿಸಿ ನಮ್ಮ ಈ ಒಂದು ಭಾರತ ಸರ್ಕಾರವನ್ನು ರಚನೆ ಮಾಡಬೇಕು. ಅದೇ ಇಂದಿನ ಗಣರಾಜ್ಯೋತ್ಸವ ದಿನ. ಅದಕ್ಕೆ ಈ ಪೂರಕವಾದಂತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಸಂವಿಧಾನವನ್ನು ಮೂಲಕ ಈ ದೇಶದ ಒಂದು ಆಡಳಿತ ಯಂತ್ರವನ್ನು ಯಾವ ರೀತಿ ನಾವು ನಡೆಸಬೇಕು ಅನ್ನೋದ್ರ ಬಗ್ಗೆ ಆ ಒಂದು ಗ್ರಂಥದಿಂದ ಇವತ್ತು ಆಡಳಿತ ನಡೆಸ್ತಾ ಇದ್ದಾರೆ ದೇಶದಲ್ಲಿ. ಅಂಬೇಡ್ಕರ್ ಅವರಿಗೆ ಒಂದು ಕನಸಿತ್ತು, ಈ ದೇಶದಲ್ಲಿ ಬಡ ಜನತೆ ಒಂದು ಸಮಾನತೆಯನ್ನು ಹೋರಾಡಿಸಬೇಕು. ಅನೇಕ ಜನ ಇವತ್ತು ಅಸ್ಪೃಶ್ಯರಾಗಿದ್ದಾರೆ. ಇಂತಹ ಜನ ಇಲ್ಲಿ ಅಭಿವೃದ್ಧಿಯನ್ನು ಹೊಂದಬೇಕು. ಇದಕ್ಕೆ ಏಕಮಾತ್ರ ಒಂದು ಪ್ರಯೋಗ ಅಂತಂದ್ರೆ ಶಿಕ್ಷಣ. ಆ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟರೆ ಈ ದೇಶದ ಒಂದು ಸಾಮಾಜಿಕ, ಆರ್ಥಿಕ, ರಾಜಕೀಯವಾಗಿ ಬಲ ಆಗುತ್ತೆ. ಎಲ್ಲರೂ ಸಹ ಶಿಕ್ಷಣ ಪಡೆಯಬೇಕು. ಆ ಒಂದು ಶಿಕ್ಷಣ ಪಡೆದರೆ ಮಾತ್ರ ಈ ದೇಶ ಅಭಿವೃದ್ಧಿ ಆಗುತ್ತೆ ಅಂತ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದರು. ಅದೇ ರೀತಿ ಇವತ್ತು ಆ ಒಂದು ಸಂವಿಧಾನದ ಅಡಿಯಲ್ಲಿ ಇವತ್ತು ಒಂದು ಆಡಳಿತ